ಕಾಂಗ್ರೆಸ್ ಪಕ್ಷ ಬೆಳೆದಿತ್ತೋ ಇವ್ರು ಬಂದ್ ಬೆಳೆಸಿದ್ರು, ಆದ್ರೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಸಿದ್ದರಾಮಯ್ಯನವರೇ ಕಾರಣ. ಅಹಿಂದ ಮತಗಳು ಕಾಂಗ್ರೆಸ್ಗೆ ಬಿದ್ದಿದ್ರ ಸಲುವಾಗೇನೆ 130ಕ್ಕೂ ಅಧಿಕ ಸ್ಥಾನಗಳಲ್ಲಿ ಗೆಲ್ಲಿಕ್ ಸಾಧ್ಯವಾಯಿತು. ಇದರ ಕ್ರೆಡಿಟ್ ಸಿದ್ದರಾಮಯ್ಯನವರಿಗೆ ಹೋಗ್ಬೇಕು ಅಂತ ಕೂಡ ಮಾತನಾಡ್ತಾರೆ. ಖಂಡಿತ ಅಲ್ಲ, ಖಂಡಿತ ಅಲ್ಲ. ಈಗ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ನಾಯಕರುಗಳಿಗೆ ಒಬ್ರಿಗೆ ಯಾರಿಗಾದ್ರೂ ಮೈಕ್ ಕೊಟ್ಟು ಭಾಷಣ ಮಾಡಿದ್ರೆ ಮಾಡಿ ಅಂತ ಏನ್ ಶುರು ಮಾಡಿ, ಎಲ್ಲಿಂದ? ಕಾಂಗ್ರೆಸ್ ನಾಯಕರಿಗೆ ಒಂದು ಮೈಕ್ ಕೊಟ್ಟು ಭಾಷಣ ಮಾಡಿ ಅಂದ್ರೆ ಎಲ್ಲಿಂದ ಮಾಡ್ತಿದ್ರು ಅವರು? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅಲ್ಪಸಂಖ್ಯಾತರೇ, ರೈತರೇ, ಹೀಗಲ್ವೇ? ಏನು ಹೊಸದಾಗಿ ಸಿದ್ದರಾಮಯ್ಯ ಬಂದ್ಮೇಲೆ ಮಾತಾಡಕ್ ಶುರು ಮಾಡಿದ್ರ ಇದನ್ನ? ಸೊ ಹಾಗಾಗಿ ಸಿದ್ದರಾಮಯ್ಯ ಕಾಂಗ್ರೆಸ್ ಕಟ್ಟಿದವರಲ್ಲ, ಕಟ್ಟಿದಂತ ಕಾಂಗ್ರೆಸ್ಗೆ ಬಂದು ಗೂಡಿಗೆ ಸೇರ್ಕೊಂಡು ಅಧಿಕಾರ ತಗೊಂಡ್ರೆ ಹೊರತು ಕಾಂಗ್ರೆಸ್ ಅನ್ನ ಬೆಳೆಸಿದವರಲ್ಲ. ಎಷ್ಟೋ ಸಾರಿ ಕಾಂಗ್ರೆಸ್ಸಿನ ಅಧಿಕಾರವನ್ನು ಕೂಡ ಕಿತ್ತಿದ್ದಾರೆ ಸಿದ್ದರಾಮಯ್ಯ. ಗೊತ್ತಿದೆಯಾ ನಿಮ್ಗೆ ಅದನ್ನ? 2013ರಲ್ಲಿ ನನಗೆ ಕಾಂಪಿಟೀಟರ್ ಆಗ್ತಾರೆ ಅಂತೇಳಿ ನಮ್ಮ ಪರಮೇಶ್ವರ್ ಸೋಲಿಸಿದ್ಯಾರು ತುಮಕೂರು ಜಿಲ್ಲೆನಲ್ಲಿ ಇದೇ ಸಿದ್ದರಾಮಯ್ಯನ ಶಿಷ್ಯರು, ಪ್ರದೇಶ ಕುರುಬರ ಸಂಘದ ಇವರು ಶಿಷ್ಯರು. ಅಲ್ಲಿ ಹೋಗಿ ಕ್ಯಾಂಪ್ ಮಾಡಿ ಅವತ್ತು ಸಿದ್ದರಾಮಯ್ಯನವ್ರನ್ನ ಸೋಲಿಸ್ಲಿಲ್ವೇ ಇವರು? ಆಮೇಲೆ 2008ರಲ್ಲಿ ಇವ್ರ ಶಿಷ್ಯರೇ 8 ಜನ ಇಂಡಿಪೆಂಡೆಂಟ್ಸ್ ಆವತ್ತಿನ ದಿವಸ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣ ಆಗ್ಲಿಲ್ವೇ? ಮತ್ತೆ 2019ರಲ್ಲಿ ಮತ್ತವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ 14 ಜನ ಕಾಂಗ್ರೆಸ್ನವ್ರನ್ನ ಕಳಿಸಿದ್ಯಾರು ಬಿಜೆಪಿಗೆ? ಯಾರು? ಇದೇ ಸಿದ್ದರಾಮಯ್ಯನವರಲ್ವೇ? ಸೊ ಹಾಗಾಗಿ ಸಿದ್ದರಾಮಯ್ಯನವರಿಂದೇನು ಕಾಂಗ್ರೆಸ್ ಬೆಳೆದಿಲ್ಲ. ಸಿದ್ದರಾಮಯ್ಯದಿಂದ ಹಲವಾರು ಸಾರಿ ಕಾಂಗ್ರೆಸ್ಗೆ ಹೊಡೆತ ಬಿದ್ದಿದೆ. ನೀವು ಕುರುಬ ಸಮುದಾಯದವರ ಸಹಕಾರ ಸಿದ್ದರಾಮಯ್ಯನವರಿಗೆ ಅಂತ ಹೇಳಿ ಮಾತನಾಡ್ತಾ ಇದ್ರಿ. ಈಗ ಕುರುಬ ಸಮುದಾಯದ ಕೆಲ ಮಠಾಧಿಪತಿಗಳು ಹಾಗೆ ಸಮುದಾಯದ ನಾಯಕರು ಮುಂದೆ ನಿಂತ್ಕೊಂಡು ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಹೇಳಿ ಪ್ರೆಸ್ ಮೀಟ್ ಗಳನ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಾಯವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಕುರುಬ ಸಮುದಾಯದ ಪ್ರತಿನಿಧಿಯಾಗಿ ಸಿದ್ದರಾಮಯ್ಯನವರು ಸಮುದಾಯಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರ ವಾದ. ಬಟ್ ನೀವು ಒಂದ್ ಕಡೆ ಹೇಳ್ತೀರಿ ಕುರುಬರಿಗೆ ಅನ್ಯಾಯ ಹೆಚ್ಚು ಯಾರು ಮಾಡ್ತಿದ್ದಾರೆ ಅಂತಂದ್ರೆ ಅದು ಸಿದ್ದರಾಮಯ್ಯನವರು. ಒಂದ್ ರೀತಿಯಲ್ಲಿ ಇಂಗ್ಲಿಷ್ ಪಿಕ್ಚರ್ ತೋರಿಸ್ದಂಗ ಆಗ್ಬಿಟ್ಟಿದೆ ಕುರುಬರ ಪಾಲಿಗೆ. ಅವ್ರಿಗೆ ಏನು ಅರ್ಥವಾಗೋದಿಲ್ಲ, ಸುಮ್ನೆ ಚಪ್ಪಾಳೆ ತರ್ತಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಿ. ನಿಮ್ಮದೇ ಮಾತಿದು. ಹೇಳಿ, ಯಾವ ರೀತಿ ಸಹಾಯ ಮಾಡಿದ್ದೀರಾ ನೀವು? 7.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆದ್ರಲ್ಲ, ಕುರುಬ ಸಮುದಾಯಕ್ಕೆ ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳೇನು? ಕುರುಬರಿಗೆ ನೀವು ಏನ್ ಕೊಟ್ಟಿದ್ದೀರಾ? ನೀವು ಒಂದು ಮೆಡಿಕಲ್ ಕಾಲೇಜ್, ಒಂದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಕ್ ಹೋಗಿ ಪಾಳು ಬಿದ್ದಿದೆ ಮೈಸೂರಿನಲ್ಲಿ, ನಿಮ್ಮ ಮೈಸೂರಿನಲ್ಲಿ. ಹೇಳಿ, ಏನ್ ಕೊಟ್ಟಿದ್ದೀರಾ ಕುರುಬರಿಗೆ? ಏನೇನು ಇಲ್ಲ. ಕುರುಬರು ತನು ಮನ ಧನ ಅರ್ಪಣೆ ಆಯ್ತು ಸಿದ್ದರಾಮಯ್ಯನವರಿಗೆ. ಬಟ್ ನೀವು ಕೊಟ್ಟಿದ್ದೇನು ಕುರುಬರಿಗೆ? ಏನೇನು ಇಲ್ಲ. ಕುರುಬರೇನಪ್ಪ ಅಂತಂದ್ರೆ ಜೈ ನಮ್ಮವನೊಬ್ಬ ಸಿಎಂ. ಕಾಗಿನೆಲೆ ಗುರುಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನೀವು ಮಾತನಾಡುವಾಗ ಹಿಂದೆ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಶ್ರಮ ಪಟ್ಟಿದ್ಯಾರೋ, ಆದ್ರೆ ಕ್ರೆಡಿಟ್ ತಗೊಳ್ತಿರೋದು ಸಿದ್ದರಾಮಯ್ಯನವರು. ಇದನ್ನೂ ಕೂಡ ಕುರುಬ ಸಮುದಾಯ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಿ ಮಾತನಾಡಿದ್ರಿ. ಖಂಡಿತ. ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಕಟ್ಟಿದವರು ನಾವು ಅಂದ್ರೆ ಅವತ್ತಿನ ಪ್ರದೇಶ ಕುರುಬರ ಸಂಘದ ಮುಕುಡಪ್ಪನವರು, ಆಮೇಲಿಂದ ಲಿಂಗಪ್ಪನವರು, ಆಮೇಲಿಂದ ಬಹಳ ಜನ ನಮ್ಮ ವಿರೂಪಾಕ್ಷಪ್ಪನವರು, ಹೀಗೆ ಬಹಳ ಜನ ಕುರುಬ ಸಮುದಾಯದವರು ಅವತ್ತಿನ ದಿವಸ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಅವತ್ತು ಗುರು ಹುಡುಕ್ತವ್ರು ಯಾರು? ನಾವೇ ನಂಜನಗೂಡಿನಲ್ಲಿ. ಇದೆಲ್ಲ ಆದ್ಮೇಲೆ ಕೊನೆಯಲ್ಲಿ ಬಂದ್ರಿ ನೀವು ಸಿದ್ದರಾಮಯ್ಯ. ಅದೊಂದು ನಿಮ್ಗೆ ಇಷ್ಟ ಇರ್ಲಿಲ್ಲ. ಯಾಕ್ರಿ ಮಠ ಕುರುಬ್ರೆ ಮೊದಲೇ ಮಂಗ್ರು, ಒಬ್ಬ ಮಂಗ್ ಸ್ವಾಮಿ ಕರ್ಕೊಂಡ್ಬಂದ್ಬಿಟ್ಟು ಸಮಾಜ ಹಾಳು ಮಾಡ್ತೀರಾ ನೀವು ಅಂತ ಹೇಳಿದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಹಾಗಾಗಿ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಅಂತ ಹೆಸರಿಟ್ಟವರು ನಾವೇ, ಕಟ್ಟಿದವರು ನಾವೇ. ಇವತ್ತು ದಿವಸ ವಿಸ್ತಾರ ಆಗಿರುವಂತಹದ್ದು ಕುರುಬ ಸಮುದಾಯದ ಎಲ್ಲರ ಸಹಕಾರದಿಂದ, ಎಲ್ಲಾ ಮುಖಂಡರುಗಳ ಎಲ್ಲರ ಸಹಕಾರದಿಂದ ಆಗಿದೆ ಹೊರತು ಸಿದ್ದರಾಮಯ್ಯನಿಂದ ಅಲ್ಲ. ಸಿದ್ದರಾಮಯ್ಯನೂ ಕೂಡ ಒಬ್ರು ಅಷ್ಟೇ. ಕುರುಬ ಸಮುದಾಯಕ್ಕೆ ಮೀಸಲಾತಿ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಇದ್ರೇನೆ ಅದಕ್ಕೊಂದು ವೇಗ, ಅದಕ್ಕೊಂದು ತಾರ್ಕಿಕ ಅಂತ್ಯ ಬರ್ಲಿಕ್ಕೆ ಸಾಧ್ಯ. ಮೀಸಲಾತಿ ವಿಚಾರಕ್ಕಾದ್ರೂ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೂಡ ಕೆಲ ಸಮುದಾಯದ ಮುಖಂಡರು, ನಾಯಕರು ಮಾತನಾಡ್ತಿದ್ದಾರೆ.
ಯಾವ ಮೀಸಲಾತಿ? ಎಸ್ಟಿ ಮೀಸಲಾತಿ. ಏನಂದ್ರೆ ಇದೇ ಉಗ್ರಪ್ಪನ್ಗೆ, ಇದೇ ಉಗ್ರಪ್ಪ ವಾಲ್ಮೀಕಿ ಜಯಂತಿಯ ವೇದಿಕೆಯ ಮೇಲೆ ಏನ್ರಿ ಸಿದ್ದರಾಮಯ್ಯನವರೇ ನಮ್ ತಟ್ಟೆಗೆ ಉಣ್ಣು ಅನ್ನಕ್ಕೆ ಯಾಕೆ ಕೈ ಹಾಕ್ತೀರಾ ಅಂತ ಅಂದಿದ್ದಕ್ಕೆ ಏನ್ ಹೇಳಿದ್ರು ಇದೇ ನನಗ್ ಸಂಬಂಧ ಇಲ್ಲಪ್ಪ, ನಾನೆಲ್ಲ ಶಿಫಾರಸ್ ಮಾಡಿರೋದು ಆ ವಿಶ್ವನಾಥ ಆಮೇಲಿಂದ ಈಶ್ವರಪ್ಪ ಇವರಟ್ಟರಿ, ನನಗದಕ್ಕೆ ಸಂಬಂಧ ಇಲ್ಲಪ್ಪ ಅಂತ ಹೇಳಿದ್ಯಾರು? ಇದೇ ಸಿದ್ದರಾಮಯ್ಯ ಅಲ್ವೇ? ಮತ್ ಯಾವ ಸೀಮೆ ಮೀಸಲಾತಿಗೆ ಸಹಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅದು ಯಾವುದಿಲ್ಲ ರೀ. ಈ ತನಕ ಕುರುಬರಿಗೆ ಎಂತ ಸಹಾಯನೂ ಕೂಡ ಆಗಿಲ್ಲ. ಎಲ್ಲ ಒಂದಷ್ಟು ಕನಕ ಭವನಗಳು ಕಟ್ಟೋದಕ್ಕೆ ನೀವು ಹಣ ಕೊಟ್ಟಿದ್ದೀರಿ ಹೊರತು ಬೇರೆ ಯಾವುದಕ್ಕೂ ಇಲ್ಲ. ಕುರುಬ ಸಮುದಾಯದ ಇತರೆ ನಾಯಕರಿಗೆ ಬೆಳಿಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಬೇಸರವನ್ನ ಕೂಡ ಹಿಂದೊಮ್ಮೆ ವ್ಯಕ್ತಪಡಿಸಿದ್ರಿ. ಪ್ರಾತಿನಿಧ್ಯದ ವಿಚಾರದಲ್ಲಿ ಅದರಲ್ಲೂ ಬಾಗಲಕೋಟೆ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಕುರುಬ ಸಮುದಾಯವನ್ನ ಬೆಳೆಸೋ ಪ್ರಯತ್ನ ಸಿದ್ದರಾಮಯ್ಯನವ್ರು ಮಾಡೇ ಇಲ್ಲ ಅಂತ ಹೇಳಿ ಈಗಲೂ ಅದಕ್ಕೆ ಬದ್ಧರಾಗಿದ್ದೀರಿ. ಯಾಕೆ ಹೀಗೆ ಹೇಳ್ತೀರಿ ತಾವು ಅಂತ? ನಮ್ಮಲ್ಲಿ ಬಿಬಿ ಚಿಮ್ಮನಕಟ್ಟಿ ಅಂತಿದ್ರು. ಆ ಬಿಬಿ ಚಿಮ್ಮನಕಟ್ಟಿಯನ್ನ ಅಲ್ಲಿ ಹೋಗಿ ಅವ್ರ ಟಿಕೆಟ್ ನ ನೀನು ಕಸಿದು ಎಲ್ಲಿ ಬದಾಮಿಯಲ್ಲಿ, ಇಲ್ಲಿ ಚಾಮುಂಡೇಶ್ವರಲ್ಲಿ ಸೋತ್ರಿ ನೀವು 18ರಲ್ಲಿ 36,000 ಸೋತ್ರಿ. ಅಲ್ಲಿ ಹೋಗಿ ನಿಂತ್ರಿ, ಅಲ್ಲಿ 1600 ಗೆದ್ರಿ. ಅಲ್ಲಿ ಬೀಬನ್ ಚಿಮ್ಮನಿಕಟ್ಟಿ ಅಂತ ಹೇಳಿ ಗುಂಡ್ರಾಯರ್ ಸರ್ಕಾರದಲ್ಲಿ ಮಂತ್ರಿ, ಎಸ್.ಎಂ. ಕೃಷ್ಣ ಅವ್ರ ಸರ್ಕಾರದಲ್ಲಿ ಮಂತ್ರಿ, ಒಬ್ಬ ಹಿರಿಯ ನಾಯಕನಿಗೆ ಟಿಕೆಟ್ ತಪ್ಪಿಸಿ ಅವನ ಟಿಕೆಟ್ ಅಲ್ಲಿ ನೀವು ನಿಂತ್ಕೊಂಡು 1600 ಗೆದ್ರಿ. ಒಬ್ಬ ಬೆಳೆದಂತವನ್ನ ಕೊಂದವ್ರು ಯಾರು? 8 ಜನಕ್ಕೆ ಆ ರೀತಿ ಮಾಡಿದೀರಾ ನೀವು? 8 ಜನಕ್ಕೆ ಆತರ ಮಾಡಿದೀರ. ಅದರಿಂದ ನಿಮ್ಮಿಂದ ಯಾರು ಬೆಳೆದೂ ಇಲ್ಲ, ನಿಮ್ಮಿಂದ ಯಾವ ಮೀಸಲಾತಿಯೂ ಸಿಗಲ್ಲ, ಬಿಡ್ರಿ ಕಡೆ. ಸಿದ್ದರಾಮಯ್ಯನವರನ್ನ ಇದೀಗ ಮುಖ್ಯಮಂತ್ರಿಯಾಗಿ ಮುಂದುವರಿಸಲೇಬೇಕು ಅಂತ ಹೇಳಿ ಕುರುಬ ಸಮುದಾಯ ಅಂತೂ ಒಕ್ಕೊರಲಿನ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿ ಬಿಂಬಿಸ್ಕೊಳ್ತಿದ್ದಾರೆ. ಅದು ನಿಜವಾಗ್ಲೂ ಒಕ್ಕೊರಲಿನ ಹೋರಾಟವೋ ಏನೋ ನಮಗ್ ಗೊತ್ತಿಲ್ಲ, ಬಟ್ ಹೇಳಿಕೆಗಳಂತೂ ಹಾಗೆ ಬರ್ತಾ ಇದೆ. ಆದ್ರೆ ಸಿದ್ದರಾಮಯ್ಯನವರು ಕಾಂಟ್ರಾಸ್ಟ್ ಅನ್ನೋ ರೀತಿಯಲ್ಲಿ ಎಲ್ಲೂ ಕುರುಬ ಸಮುದಾಯ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಆ ಸಮುದಾಯವನ್ನ ಉದ್ದೇಶಿಸಿ ಮಾತನಾಡಿದ್ದನ್ನ ನಾವು ಗಮನಿಸಿಲ್ಲ. ಕುರುಬ ಸಮುದಾಯದ ನಾಯಕ ನಾನು ಅಂತ ಹೇಳಿದ್ದನ್ನ ಗಮನಿಸಿಲ್ಲ. ಅಹಿಂದ ಅಂತ ಹೇಳಿ ಅನೇಕ ಬಾರಿ ಬರುತ್ತೆ ಹೊರತು ಅವರದ್ದೇ ಸಮುದಾಯದ ಹೆಸರುಗಳು ಎಲ್ಲೂ ಹೆಚ್ಚು ಉಲ್ಲೇಖ ಆಗಿಲ್ಲ ಅಂತ ಹೇಳಿ ಇದು ಯಾಕಿರಬಹುದು? ಒಬ್ಬ ಮುಖ್ಯಮಂತ್ರಿ ಆದವರು ತನ್ನ ಜಾತಿ ಹೆಸರು ಹಿಡಿದು ಹೇಳ್ತಾರೆ, ಅವಾಗ ಎಲ್ಲ ಒಳಗೇನೆ ನಡೀತಿರ್ತದೆ ಏನೇನು. ಹಾಗಾಗಿ ಸಿದ್ದರಾಮಯ್ಯನವರಿಂದ ಕುರುಬರಿಗೆ ಯಾವ ಸಹಾಯನೂ ಇಲ್ಲ. ಅಕ್ಷರನೂ ಕೊಟ್ಟವರಲ್ಲ, ಅನ್ನನೂ ಕೊಟ್ಟವರಲ್ಲ, ಕಾರ್ಯಕ್ರಮಗಳನ್ನು ಕೊಟ್ಟವರಲ್ಲ ಕುರುಬರಿಗೋಸ್ಕರ. ಸುಮ್ನೆ ಸಮಾಜನ ಉಪಯೋಗ ಮಾಡಿಕೊಂಡ್ರು ಅಷ್ಟೇ, ನೀನು ಆಗ್ಲಿಲ್ಲ. 2 ವರ್ಷದ ಹಿಂದೆ ಸ್ವಾಮೀಜಿ ಒಬ್ರು ಬಹಿರಂಗವಾಗಿ ಹೇಳ್ತಾರೆ, ಕೇವಲ ಒಂದು ಸಮುದಾಯದ ನಾಯಕರು ಅಂತ ಹೇಳಿ ಯಾರು ಕೂಡ ಸಿದ್ದರಾಮಯ್ಯನವರನ್ನ ಬೆಂಬಲಿಸಬೇಕು ಅಂತಿಲ್ಲ, ಎಲ್ಲಾ ಸಮುದಾಯದವರು ಕೂಡ ಸಿದ್ದರಾಮಯ್ಯನವರನ್ನ ನಾಯಕ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬೆಂಬಲವಾಗಿ ನಿಂತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕ ಸಂದರ್ಭದಲ್ಲಿ ಒಕ್ಕೊರಲಿನಿಂದ ಆಗ್ರಹವನ್ನ ವ್ಯಕ್ತಪಡಿಸಿದ್ರು. ಸೊ ಈ ಸಮುದಾಯದ ಚೌಕಟ್ಟನ್ನ ಮೀರಿ ಬೆಳೆದಿರುವ ನಾಯಕ ಸಿದ್ದರಾಮಯ್ಯನವರು, ಹಾಗಾಗಿ ಅವರೇ ಸೂಕ್ತ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ಅಂತ ಹೇಳಿ ಈ ವಾದವನ್ನು ಒಪ್ತೀರಾ ತಾವು? ಇದು ಸಂದರ್ಭ ಮೇಡಮ್, ಸಂದರ್ಭಕ್ಕೆ ಅನುಗುಣವಾಗಿ ಸ್ವಾಮಿಗಳಾಗ್ಲಿ ಸಾಮಾನ್ಯರಾಗ್ಲಿ ರಾಜಕಾರಣಿಗಳಾಗ್ಲಿ ಮಾತಾಡ್ತಾರೆ. ಅದನ್ನೇ ಸತ್ಯ ಅನ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಅದು ಸಾಂದರ್ಭಿಕ ಅವೆಲ್ಲವನ್ನು ಕೂಡ. ಆಯ್ತು, ಸಮುದಾಯಗಳ ಲೆಕ್ಕಾಚಾರ ಬಿಡೋಣ. ಶಾಸಕರ ಗಣತಿಯಲ್ಲೂ ಕೂಡ ಸಿದ್ದರಾಮಯ್ಯನವರದ್ದೇ ಮೇಲುಗೈಯಂತೆ. ಸಿಎಲ್ಪಿ ಮೀಟಿಂಗ್ ನಲ್ಲಿ ಅವತ್ತು ಏನ್ ವೋಟ್ ಹಾಕಿಸ್ಕೊಂಡ್ರು ಅದರಲ್ಲಿ ಸಿದ್ದರಾಮಯ್ಯನವರ ಹೆಸರೇನೆ ಹೆಚ್ಚು ಮತಗಳನ್ನ ಪಡೆದಿದ್ದು. ಈಗಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರಿದ್ದಾರೆ ಅನ್ನೋ ಮಾತಿದೆ. ಹೌದು, ಶಾಸಕರು ಮುಖ್ಯಮಂತ್ರಿ ಪರವಾಗಿ ನಿಂತ್ಕೋತಾರೆ. ಮುಖ್ಯಮಂತ್ರಿ ಇದಾರಲ್ಲ ಅವರು, ಮಿನಿಸ್ಟರ್ಗಳು ಅವ್ರ ಪರವಾಗಿ ನಿಲ್ಬೇಕು. ಮುಂದೆ ನಾನು ಮಿನಿಸ್ಟರ್ ಆಗ್ಬೇಕು ಅನ್ನೋರು ಅವ್ರ ಪರವಾಗಿ ನಿಂತಿರ್ತಾರೆ. ಸ್ವಲ್ಪ ಸಡಿಲ್ ಆದ್ರೆ ದೌಡೆದ್ ಬಿಡ್ತಾರೆ, ಯಾರು ಇರಲ್ಲ ಅಲ್ಲಿ. ಸಡಿಲ ಅಂದ್ರೆ ಸೈಕಲಾಜಿಕಲ್ ಫಿನಾಮಿನಾ ಆಫ್ ದ ಪೊಲಿಟಿಕ್ಸ್.